ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಸಮೀಪ ನಿನ್ನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದ ಸುದ್ದಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಒಟ್ಟು 7 ಮಂದಿ ಬಲಿಯಾದ ಈ ದುರಂತದಲ್ಲಿ ಬೈಕ್ ಸವಾರ ಗಗನ್ ಎಂಬ ಯುವಕನ ಸಾವಿನ ಸುದ್ದಿ ದೇವನಾಯಕನಹಳ್ಳಿ ಗ್ರಾಮವನ್ನು ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರ ಗ್ರಾಮದ ಬಳಿ ಸಂಭವಿಸಿದ ಈ ರಕ್ತಾಸ್ಮಿಕ ಅಪಘಾತದಲ್ಲಿ ಕೆಲಸ ಮುಗಿಸಿ ಮನೆಗೆ ಮರಳುತ್ತಿದ್ದ ಯುವಕ ಗಗನ್ ದಾರುಣವಾಗಿ ಮೃತಪಟ್ಟಿದ್ದಾನೆ. ಇಂದು ದೇವನಾಯಕನಹಳ್ಳಿಯಲ್ಲಿರುವ ಮೃತರ ಮನೆಗೆ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ. ಮಗನನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದ ಪೋಷಕರಿಗೆ ಸಾಂತ್ವನ ಹೇಳಿದ್ದು, ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಮೃತ ಗಗನ್ ತಾಯಿಯೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಘಟನೆಯ ಬಗ್ಗೆ ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ. ಸಚಿವರು, ನಿಮ್ಮ ನೋವಿನಲ್ಲಿ ನಾವಿದ್ದೇವೆ, ಧೈರ್ಯವಾಗಿರಿ ಎಂದು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದು, ರಾಜಕೀಯ ಕಾರ್ಯದ ಒತ್ತಡದ ನಡುವೆಯೂ ಸಚಿವರು ಮೃತನ ಕುಟುಂಬಕ್ಕೆ ಕರೆ ಮಾಡಿದ್ದು ಗ್ರಾಮಸ್ಥರ ಗಮನ ಸೆಳೆದಿದೆ. ದುಡಿದು ಮನೆಗೆ ಆಧಾರವಾಗಿದ್ದ ಮಗ ಕೆಲಸ ಮುಗಿಸಿ ಬರುವಷ್ಟರಲ್ಲಿ ಹೆಣವಾಗಿ ಮರಳಿದ್ದು ಗ್ರಾಮದ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ತರಿಸಿದೆ. ಅಪಘಾತದ ಭೀಕರತೆ ಮತ್ತು ಯುವಕನ ಅಗಲಿಕೆ ಮರಣದಿಂದಾಗಿ ದೇವನಾಯಕನಹಳ್ಳಿಯ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದ್ದು, ರಸ್ತೆ ಸುರಕ್ಷತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಈ ಘಟನೆ ಆತಂಕ ಮೂಡಿಸಿದೆ. ಅಣ್ಣ ನಾವೆಲ್ಲ ಇದ್ದೀರಮ್ಮ, ಕುಮಾರಣ್ಣ ಹೇಳ್ತವ್ರಮ್ಮ, ನಾವೆಲ್ಲ ಇದ್ದೀರಮ್ಮ. ಇನ್ನು ದೊಡ್ಡ ಮಗನು ನಾನು ಬಂದ್ಬಿಡೇನೆ, ಡೆಲ್ಲಿಗಿದ್ರು ಅವರು. ಮಾತಾಡಮ್ಮ ಇಲ್ಲ ಸ್ವಾಮಿ, ಇಬ್ಬರು ಸ್ವಾಮಿ. ಅಮ್ಮ ನನ್ ಕಣ್ಣು ಕಾಣಿಸಲ್ಲ, ನನ್ನ ಹೊಟ್ಟೆ ಗುಟ್ಟಿ ಮಗುವಿನ ಅಪ್ಪ ಅಪ್ಪ. ನಾವಿದ್ದೀವಿ, ಧೈರ್ಯವಾಗಿರಮ್ಮ, ಏನು ಯೋಚನೆ ಮಾಡಬೇಡ, ಹೇಳ್ಬೇಡ ತಾಯಿ. ನಿಮ್ಮ ಮಕ್ಕಳು ಇರೋ ಮಗಳು ನೋಡ್ಕಮ್ಮ. ಮರಳು ಸ್ವಾಮಿ. ಅಣ್ಣ ನಾವೆಲ್ಲ ಇದ್ದೀರಮ್ಮ, ಕುಮಾರಣ್ಣ ಹೇಳ್ತವ್ರಮ್ಮ, ನಾವೆಲ್ಲ ಇದ್ದೀರಮ್ಮ. ಸ್ವಾಮಿ ಇನ್ನು ದೊಡ್ಡ ಮಗನು ನಾನು ಬಂದ್ಬಿಡೇನೆ, ಡೆಲ್ಲಿಗಿದ್ರು ಅವರು. ಮರಳು ಸ್ವಾಮಿ. ಅಣ್ಣ ನಾವೆಲ್ಲ ಇದ್ದೀರಮ್ಮ, ಕುಮಾರಣ್ಣ